ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಕೀರ್ತಿ ಪಾಟೀಲ್. ಕಾಲಿಗೆ ಪೆಟ್ಟಾದ್ರೂ ಎಕ್ಸ್ಪ್ರೆಷನ್ ಕ್ವೀನ್ ರಶ್ಮಿಕಾ ಮಂದಣ್ಣ ಟಾಪ್ ಹೀರೋಯಿನ್ ಆದ್ರೂ ಆ ಒಂದು ವಿಚಾರಕ್ಕೆ ನಿರ್ದೇಶಕರ ಬಳಿ ಸಾರಿ ಅಂತ ಕೇಳಿದ್ರು. ಅಷ್ಟಕ್ಕೂ ಆ ವಿಚಾರ ಏನು ನಡೆದಿದ್ದಾದ್ರೂ ಏನು, ರಶ್ಮಿಕಾ ಸಾರಿ ಅಂತ ಕೇಳಿದ ಯಾಕೆ ಹೇಳ್ತೀನಿ ಕೇಳಿ. ಸದ್ಯಕ್ಕೆ ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್ ಅನ್ನೋವಂಥದ್ದು ವಿಚಾರ ಹಳೇದಾಗಿರ್ಬೋದು. ನ್ಯಾಷನಲ್ ಸ್ಟಾರ್ ಅನ್ನೋ ವಿಚಾರ ಪುಷ್ಪ ಸಿನಿಮಾ ನಂತರ ಎಲ್ರಿಗೂ ಪ್ರೂವ್ ಮಾಡಿದ್ರು. ಈಗಾಗಲೇ ಪುಷ್ಪ 2 ಸಕ್ಸಸ್ ಖುಷಿನಲ್ಲಿರುವಂತಹ ರಶ್ಮಿಕಾ ಮಂದಣ್ಣ ಸದ್ಯಕ್ಕೆ ಆ ಒಂದು ವಿಚಾರದಲ್ಲಿ ತುಂಬ ತೇಲಾಡ್ತಿದ್ದಾರೆ. ಒಳ್ಳೆ ಕಲೆಕ್ಷನ್ ಮಾಡಿದೆ ಸಿನಿಮಾ, ಗುಡ್ ರೆಸ್ಪಾನ್ಸ್ ಪಡೆದುಕೊಳ್ತಿದೆ. ಇದೇ ರೀತಿಯಲ್ಲಿ ಸಿನಿಮಾನ ಹಿಟ್ ಕೊಡ್ತಾ ಹೋದರೆ ರಶ್ಮಿಕಾ ಅವರ ಲೆವೆಲ್ ಒಂದು ರೇಂಜ್ನಲ್ಲಿದೆ. ಸದ್ಯಕ್ಕೆ ಈ ಒಂದು ರೇಂಜ್ ಒಂದಷ್ಟು ಗ್ಲೋಬಲ್ ಲೆವೆಲ್ಗೆ ಹೋಗುವಂಥ ಎಲ್ಲ ಸುಳಿವುಗಳನ್ನು ಅವರು ಕೊಡ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಸಲ್ಮಾನ್ ಖಾನ್ ಅವರ ಜೊತೆ ಸಿಕಂದರ್ ಸಿನಿಮಾ ಶೂಟಿಂಗ್ನಲ್ಲಿ ಅವರು ಬ್ಯುಸಿ ಆಗಿದ್ರು. ಆದರೆ ಈಗ ಬ್ರೇಕ್ ಕೊಟ್ಟಿದ್ದಾರೆ. ಕೆಲ ದಿನಗಳ ಹಿಂದೆ ನೀವು ಒಂದಷ್ಟು ಆರ್ಟಿಕಲ್ಸ್ ಅಂದರೆ ವೆಬ್ಸೈಟ್ಗಳಲ್ಲಿ ನೀವು ನೋಡಿರಬಹುದು, ರಶ್ಮಿಕಾ ಮಂದಣ್ಣ ಅವರಿಗೆ ಕಾಲ್ ಪೆಟ್ಟಾಗಿದೆ. ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ವೇಳೆ ಅವರು ಕಾಲನ್ನ ಪೆಟ್ಟು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರು ಸಿಕಂದರ್ ಶೂಟಿಂಗ್ ನಲ್ಲಿ ಭಾಗವಹಿಸ್ತಿಲ್ಲ, ಸ್ಥಗಿತಗೊಳಿಸಿದ್ದಾರೆ ಅನ್ನುವಂಥದ್ದನ್ನ ಹೇಳಲಾಗಿತ್ತು. ಆದರೆ ಈಗ ಅದು ನಿಜ ಅನ್ನುವಂಥದ್ದು ರಶ್ಮಿಕಾ ಮಂದಣ್ಣ ಅವರೇ ಖುದ್ದು ಅದರ ಬಗ್ಗೆ ಅವರು ಮೆಸೇಜ್ ಮಾಡಿರೋವಂಥದ್ದು. ಅಂದರೆ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ಕೊಂಡಿರೋವಂಥದ್ದು ನೀವು ನೋಡಿರ್ಬೋದು. ನಿನ್ನೆ ಅಷ್ಟೇ ರಶ್ಮಿಕಾ ಮಂದಣ್ಣ ಅವರು ಒಂದು ಮಧ್ಯರಾತ್ರಿ ಅನಿಸುತ್ತೆ, ಆ ಸಂದರ್ಭದಲ್ಲಿ ಖುದ್ದು ಅಧಿಕೃತವಾಗಿ ಫ್ಯಾನ್ಸ್ಗೆ ಏನೂ ಗೊಂದಲ ಆಗಬಾರ್ದು ನನ್ನ ವಿಚಾರದಲ್ಲಿ. ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿದರೆ ಊಹಾಪೋಹಗಳು ಅಂತೆ ಕಂತೆಗಳು ಇದ್ದೇ ಇರ್ತವೆ. ಆದರೆ ನಾನೇ ಖುದ್ದು ಕ್ಲಾರಿಟಿಯನ್ನು ಕೊಡಬೇಕು ಅನ್ನೋ ವಿಚಾರಕ್ಕೋಸ್ಕರ ಅವ್ರಿಗೆ ಕಾಲು ಪೆಟ್ಟಾಗಿರುವಂಥದ್ದು ಬ್ಯಾಂಡೇಜ್ ಏನು ಹಾಕಿದ್ದಾರೆ ಅದನ್ನು ಅವರು ಫೋಟೋನ ಪೋಸ್ಟ್ ಮಾಡಿ ಕೆಳಗಡೆ ಅವರು ಬರ್ಕೊಂಡಿದ್ದಾರೆ. ಏನು ಆಗಿತ್ತು, ಈಗ ನೆಕ್ಸ್ಟ್ ನನ್ನ ಪ್ರಾಜೆಕ್ಟ್ ಏನೇನು ಆಗಿದೆ, ನಾನು ಏನು ಮಾಡಬೇಕಂತಿದ್ದೀನಿ ಅನ್ನುವಂಥದ್ದನ್ನು ತುಂಬ ಫನ್ನಿಯಾಗಿ ಬರ್ಕೊಂಡಿರೋವಂಥದ್ದನ್ನು ನಾವು ನೋಡಬಹುದು. ಸದ್ಯಕ್ಕೆ ರಶ್ಮಿಕಾ ಮಂದಣ್ಣ ಅವರು ಎಕ್ಸ್ಪ್ರೆಷನ್ ಕ್ವೀನ್ ಅಂತ ಹೇಳಿದೆ. ಈ ಹಿಂದೆ ಅವರು ಸಾಕಷ್ಟು ವೇದಿಕೆಗಳಲ್ಲಿ ಎಕ್ಸ್ಪ್ರೆಷನ್ಗಳನ್ನು ವಿವಿಧ ರೀತಿಯಲ್ಲಿ ಎಕ್ಸ್ಪ್ರೆಷನ್ಗಳನ್ನು ಮಾಡ್ತೀವಿ, ಎಕ್ಸ್ಪ್ರೆಷನ್ ಕ್ವೀನ್ ಅನ್ನುವಂಥ ಪಟ್ಟಾನ್ ಕೂಡ ಪಡೆದುಕೊಂಡಿದ್ರು. ಆದರೆ ಈಗ ಕಾಲು ಪೆಟ್ಟಾಗಿದ್ರು ಆ ಒಂದು ಜೋಶ್ ಅವರಲ್ಲಿ ಖಂಡಿತವಾಗ್ಲೂ ಮನಸ್ಸಲ್ಲಿ ಇದೆ ಅನ್ನುವಂಥದ್ದನ್ನು ಮತ್ತೆ ಪ್ರೂವ್ ಮಾಡಿರುವಂಥದ್ದು. ಫೋಟೋಗಳಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಎಕ್ಸ್ಪ್ರೆಷನ್ಗಳನ್ನು ಕೊಡುತ್ತಾ ಫನ್ನಿಯಾಗಿ ಕೂಡ ಅವರು ಟ್ವೀಟ್ ಮಾಡಿರುವಂಥದ್ದು ನೋಡ್ಬೋದು. ಸದ್ಯಕ್ಕೆ ಆ ಟ್ವೀಟ್ ಏನು ಹೇಳುತ್ತೆ, ಅವರ ಮೆಸೇಜ್ ಏನು ಹೇಳುತ್ತೆ ಅಂದರೆ, ನನಗೆ ನ್ಯೂ ಇಯರ್ ಶುಭಾಶಯಗಳು ಅಂದರೆ ಅವ್ರಿಗವರೇ ನ್ಯೂ ಇಯರ್ ಶುಭಾಶಯಗಳನ್ನು ಈ ರೀತಿಯಲ್ಲಿ ಹೇಳ್ಕೊಂಡಿರುವಂಥದ್ದು. ನಾನು ಮೊದಲೇ ವರ್ಷ ಶುರುವಾಗ್ತಾನೆ ಈ ರೀತಿ ಕಾಲು ಪೆಟ್ಟು ಮಾಡ್ಕೊಂಡಿದ್ದೀನಿ. ಹೌದು, ನಾನು ಜಿಮ್ನಲ್ಲಿ ವರ್ಕೌಟ್ ಮಾಡ್ತಿದ್ದೆ, ಹಾಗೆ ಪೆಟ್ಟನ್ನು ಮಾಡ್ಕೊಂಡಿದ್ದೀನಿ. ಹೊಸ ವರ್ಷದಲ್ಲೇ ನನಗೆ ಈ ರೀತಿ ಆರಂಭವಾಗಿದೆ ದಿನಗಳು. ಸೊ ಇದನ್ನು ನಾನು ತುಂಬ ಪಾಸಿಟಿವ್ ಆಗಿ ತೆಗೆದುಕೊಳ್ತೀನಿ ಅನ್ನೋವಂಥದ್ದು ಅವರ ಮೆಸೇಜಲ್ಲಿ ತುಂಬ ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತೆ. ಹಾಪ್ ಮೂಡ್ನಲ್ಲಿ ನಾನು ಸದ್ಯಕ್ಕೆ ಇದ್ದೀನಿ. ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ವೇಳೆ ನನಗೆ ಒಂದು ಸಣ್ಣ ಪೆಟ್ಟಾಗಿದೆ, ಅದು ಬಲಗಾಲಿಗೆ ಪೆಟ್ಟಾಗಿದೆ, ಸುಧಾರಿಸ್ಕೊಳ್ತಾ ಇದ್ದೀನಿ. ಚೇತರಿಕೆ ಕಂಡ ನಂತರ ನಾನು ಸಿಕಂದರ್ ಶೂಟಿಂಗ್ನಲ್ಲಿ ಭಾಗವಹಿಸ್ತೀನಿ. ನನ್ನ 3 ಪ್ರಾಜೆಕ್ಟ್ಗಳು ಏನಿವೆ, ಸಿಕಂದರ್, ಥಾಮ ಹಾಗೂ ಕುಬೇರ, ಈ 3 ನಿರ್ದೇಶಕರಿಗೆ ನಾನು ಕ್ಷಮೆಯನ್ನು ಯಾಚಿಸ್ತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ಯಾಕಂದರೆ ನನ್ನಿಂದ ನಿಮ್ಮ ಶೂಟಿಂಗ್ ವಿಳಂಬ ಆಗ್ತಾ ಇದೆ, ತುಂಬ ಡಿಲೇ ಆಗ್ತಾ ಇದೆ. ಆದರೆ ಆದಷ್ಟು ಬೇಗ ನಾನು ಚೇತರಿಕೆ ಕಾಣ್ತೀನಿ. ಆದರೆ ನನಗೆ 1 ವಾರ ಬೇಕಾಗುತ್ತೋ 1 ತಿಂಗಳು ಬೇಕಾಗಿರುತ್ತೋ ಈ ಒಂದು ಚೇತರಿಕೆ ಕಾಣೋಕ್ಕೆ ಗೊತ್ತಿಲ್ಲ. ಡಾಕ್ಟರ್ ಏನು ಹೇಳ್ತಾರೆ ಅದ್ರ ಮೇಲೆ ನಾನು ಶೂಟಿಂಗ್ಗೆ ನಿಮಗೆ ಬಂದೇ ಬರ್ತೀನಿ ಅನ್ನೋಂಥದ್ದನ್ನ ಹೇಳಿದ್ದಾರೆ. ಅದಕ್ಕೂ ಅರ್ಜೆಂಟ್ ಇದ್ದರೆ, ತುಂಬ ತುರ್ತು ಇದ್ದರೆ, ನನ್ನ ನೀಡ್ ಇದ್ದರೆ ನಿಮಗೆ ಖಂಡಿತವಾಗ್ಲೂ ನಾನು ಬರ್ತೀನಿ ಅನ್ನೋವಂಥದ್ದನ್ನ ತುಂಬ ಫನ್ನಿಯಾಗಿ ಒಂದು ಲಾಸ್ಟ್ ಲೈನಲ್ಲಿ ಹಾಪ್ ಮೂಡ್ನಲ್ಲಿ ಇದ್ದೀನಿ ಅನ್ನೋವಂಥದ್ದನ್ನ ಅವರು ಬರ್ಕೊಂಡಿದ್ದಾರೆ. ಸದ್ಯಕ್ಕೆ 3 ಪ್ರಾಜೆಕ್ಟ್ಗಳಲ್ಲಿ ಅವರು ಬ್ಯುಸಿ ಆಗಿರುವಂಥದ್ದು. 3 ಪ್ರಾಜೆಕ್ಟ್ ವಹಿಸಿ ದಿ ಗರ್ಲ್ಫ್ರೆಂಡ್ ಏನಿದೆ ಆ ಸಿನಿಮಾದಲ್ಲೂ ಸಹ ಅವರು ಬ್ಯುಸಿ ಆಗಿರುವಂಥದ್ದು. ಈಗಾಗಲೇ ಅದರ ಟೀಸರ್ ಟ್ರೈಲರ್ ಏನಿರ್ಬೋದು, ಆ ಒಂದು ಪೋಸ್ಟರ್ ಗ್ಲಿಮ್ಸ್ ಕೂಡ ಈಗ ಎಲ್ಲರೂ ಈ ಹಿಂದೆನೇ ನೋಡಿದರೆ 2024ರಲ್ಲಿ ರಿಲೀಸ್ ಆಗಿತ್ತು. ಸದ್ಯಕ್ಕೆ ರಶ್ಮಿಕಾ ಮಂದಣ್ಣ ಅವರು ಸಿನಿಮಾ ಹೊರತುಪಡಿಸಿ ಆಗಾಗ ಬೇರೆ ರೀತಿಯಲ್ಲೂ ಸುದ್ದಿ ಆಗ್ತಿರ್ತಾರೆ. ಕಾಂಟ್ರವರ್ಸಿ ಅಂತೂ ಅವರು ಕಾಂಟ್ರವರ್ಸಿ ಕ್ವೀನ್ ಅಂತಲೇ ಹೇಳ್ಬೋದು. ಒಂದು ರೀತಿಯಲ್ಲಿ ಕನ್ನಡದಿಂದ ಶುರುವಾಯಿತು ಆ ಒಂದು ಕಾಂಟ್ರವರ್ಸಿ. ಅದಾದ ಮೇಲೆ ಅವರು ವಿಜಯ್ ದೇವರಕೊಂಡ ಒಂದು ಲವ್ ಸ್ಟೋರಿ ಇರ್ಬೋದು, ಆಗಾಗ ಅವರು ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಸದ್ದನ್ನು ಮಾಡ್ತಿರ್ತಾರೆ. ಚಾಲ್ತಿಯಲ್ಲಿ ಇರೋಕ್ಕೂ ಇಷ್ಟಪಡ್ತಾರೆ ಅನಿಸುತ್ತೆ. ಇನ್ನು ಡೇಟಿಂಗ್ ವಿಚಾರವಾಗಿ ವಿಜಯ್ ದೇವರಕೊಂಡ ಅವ್ರದ್ದು ಡೇಟಿಂಗ್ ಎಲ್ಲೆಲ್ಲಿ ಹೋಗ್ತಾರೆ, ಆ ಒಂದು ಪೋಸ್ಟ್ ಒಬ್ಬರು ಪೋಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಡೇ ಇನ್ನೊಬ್ರು ಪೋಸ್ಟ್ ಮಾಡೋದು, ಈ ರೀತಿಯಲ್ಲಿ ಇಬ್ಬರು ಕೂಡ ಚಾಲ್ತಿನಲ್ಲಿ ಇರೋವಂಥದ್ದು. ಲವ್ ಸ್ಟೋರಿಗೆ ಒಂದು ರೀತಿಯಲ್ಲಿ ಫ್ಯಾನ್ಸ್ಗೆ ಆಗಾಗ ಬಿಸಿ ಮುಟ್ಟಿಸ್ತಿರ್ತಾರೆ. ಹೌದು, ನಾವು ಲವಲ್ಲಿ ಬಿದ್ದಿದ್ದೀವಿ, ಇಬ್ಬರು ಓಡಾಡ್ತಾ ಇದ್ದೀವಿ, ಜೊತೆಗೆ ಸುತ್ತಾಡ್ತಾ ಇದ್ದೀವಿ ಅನ್ನೋವಂಥದ್ದನ್ನು ಅವರು ಆಗಾಗ ಒಂದು ಕ್ಲೂನ ಕೊಡ್ತಿರೋ ಅಂಥದ್ದು ನಾವು ಕಾಣಬಹುದು. ಇದರ ಮಧ್ಯೆ ಟಾಪ್ ಇಂಡಿಯನ್ ಹೀರೋಯಿನ್ ಆಗಿ ನಟಿ ರಶ್ಮಿಕಾ ಮಂದಣ್ಣ ಅವರು ಸಾರಿ ಯಾಕೆ ಕೇಳಿದ್ರು ಅನ್ನುವಂಥ ಸ್ಪಷ್ಟನೆ ಇದೆ
ವಿಚಾರ. ಏನಿಲ್ಲ, ಸಿನಿಮಾ ಶೂಟಿಂಗ್ ನನ್ನಿಂದ ವಿಳಂಬ ಆಗ್ತಾ ಇದೆ, ಆದಷ್ಟು ಬೇಗ ಚೇತರಿಸ್ಕೊಳ್ತೀನಿ. ಅಂಥ ದೊಡ್ಡ ರೀತಿಯಲ್ಲಿ ಪೆಟ್ಟೇನು ನನಗಾಗಿಲ್ಲ, ತುಂಬ ಸಣ್ಣ ರೀತಿಯಲ್ಲಿ ಪೆಟ್ಟಾಗಿದೆ. ಜಿಮ್ನಲ್ಲಿ ವರ್ಕೌಟ್ ಮಾಡುವಾಗ ಸಹಜವಾಗಿ ಏನಾಗುತ್ತೆ ಅದೇ ರೀತಿ ನನಗಾಗಿದೆ. ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಸೊ ಎಲ್ಲ ಒಂದು ಮಾಹಿತಿಗಾಗಿ ಗ್ಯಾರಂಟಿ ನ್ಯೂಸ್ ನೀವು ನೋಡ್ತಾ ಇರಿ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.